Good morning, student. All of you, welcome to the online class of 10th standard social science. In previous class, you have studied about the problem faced by India after independence. Today, we will discussing about the another problem, that is about the discrimination. So, what is discrimination? Discrimination ಇಲ್ಲಿ ಭೇದ ಭಾವ ಅಂದರೆ there are three types of discrimination given here. Number one, gender discrimination, caste discrimination, and region discrimination. ಲಿಂಗ ತಾರತಮ್ಯ, ಜಾತಿಯಲ್ಲಿ ಭೇದ ಭಾವ ಹಾಗೂ ಪ್ರಾದೇಶಿಕ ಅಸಮಾನತೆ ಅಥವಾ ತಾರತಮ್ಯ. So these are more evident in India. The Indian society is made up of patriarchal values. It discriminates the role of women and men according to the patriarchal values. First, we take the gender discrimination. The reason for the gender discrimination in India. ಲಿಂಗ ತಾರತಮ್ಯಕ್ಕೆ ಭಾರತದಲ್ಲಿ ಕಾರಣಗಳು ಏನು? ಒಂದನೇದಾಗಿ, all of you know that the Indian society based on patriarchal values. Patriarchal values ಅಂದರೆ ಪಿತೃಪ್ರಧಾನ ಮೌಲ್ಯಗಳಿಂದ ಆಧಾರಿತವಾಗಿದೆ. ಅಂದರೆ ಸಮಾಜದಲ್ಲಿ ರೀತಿ ನಿಯಮಗಳನ್ನು ರೂಪಿಸುವವರು ಪುರುಷರೇ ಆದ್ದರಿಂದ ಅಲ್ಲಿ ಮಹಿಳಾ ಪಾತ್ರವನ್ನು ಕಡೆಗಣಿಸಲಾಗಿದೆ. ಸೊ ಇದರಿಂದ ನಮ್ಮ ಸಮಾಜದಲ್ಲಿ ಪುರುಷ ಮತ್ತು ಮಹಿಳೆಯರ ನಡುವಿನ ತಾರತಮ್ಯ ನೀತಿ ಮುಂದುವರಿಯುತ್ತಿದೆ. ಸೊ ಇಟ್ ಈಸ್ ದ ಒನ್ ಆಫ್ ದ ಡಿಸ್ಕ್ರಿಮಿನೇಷನ್. The role of women and men according to the patriarchal values. This is the first point, the first reason. Hence, inequalities are there between men and women in our society. ಇದರಿಂದ ಏನಾಗಿದೆ ಕೇಳಿದರೆ ಪುರುಷ ಮತ್ತು ಮಹಿಳೆಯರ ನಡುವೆ ಅಸಮಾನತೆ ಏರ್ಪಟ್ಟಿದೆ. Government of India has undertaken various measures like providing reservation in education and employment. So the next question, what are the steps taken by the government to eradicate this discrimination? Point number one, ಈ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಸರ್ಕಾರ ತೆಗೆದುಕೊಂಡಿರುವ ಕ್ರಮದಲ್ಲಿ ಒಂದನೇದು, ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಅಂಡರ್ಟೇಕನ್ ವೇರಿಯಸ್ ಮೆಜರ್ಸ್ ಲೈಕ್ ಪ್ರೊವೈಡಿಂಗ್ ರಿಸರ್ವೇಷನ್ ಇನ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಟು ದ ಫಿಮೇಲ್ಸ್ ಆರ್ ವುಮೆನ್. ಸರ್ಕಾರ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿದೆ. ಅಲಾಂಗ್ ವಿತ್ ಪ್ರೊವೈಡಿಂಗ್ ರಿಸರ್ವೇಷನ್ ಇನ್ ಇಲೆಕ್ಷನ್ ಆಫ್ ಲೋಕಲ್ ಬಾಡೀಸ್ ಟು ಓವರ್ಕಮ್ ದಿಸ್ ಜೆಂಡರ್ ಡಿಸ್ಕ್ರಿಮಿನೇಷನ್. ಹಾಗೆಯೇ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅಲ್ಲದೆ ಚುನಾವಣೆಗಳಲ್ಲಿ ಮಹಿಳೆಯರಿಗೆ ಶೇಕಡಾವಾರು ಸ್ಥಾನಗಳನ್ನು ಮೀಸಲಾಗಿರಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್, ಇಟ್ ಹ್ಯಾಸ್ ರಿಸರ್ವ್ಡ್ 1/3 ಆಫ್ ದ ಸೀಟ್ಸ್ ಇನ್ ಲೋಕಲ್ ಎಲೆಕ್ಷನ್. ಸ್ಥಳೀಯ ಚುನಾವಣೆಗಳಲ್ಲಿ ಅಂದರೆ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಒಟ್ಟು ಸ್ಥಾನಗಳಲ್ಲಿ 1/3 ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಾಗಿರಿಸಲಾಗಿದೆ. ಸೊ ಇದನ್ನು ಮಹಿಳೆ ಮತ್ತು ಪುರುಷರ ನಡುವಿನ ತಾರತಮ್ಯವನ್ನು ಹೋಗಲಾಡಿಸುವುದಕ್ಕಾಗಿ. ಇನ್ ಕರ್ನಾಟಕ 50% ಆಫ್ ರಿಸರ್ವೇಷನ್ ಹ್ಯಾಸ್ ಬೀನ್ ಗಿವನ್ ಟು ವುಮೆನ್ ಇನ್ ಲೋಕಲ್ ಬಾಡಿ ಎಲೆಕ್ಷನ್. ಆಲ್ ಆಫ್ ಯು ನೋಟ್ ದಿಸ್. ಭಾರತದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ 50% ಸ್ಥಾನಗಳನ್ನು ಸ್ಥಳೀಯ ಚುನಾವಣೆಗಳಲ್ಲಿ ಮೀಸಲಿಟ್ಟಿದೆ. ವಿತ್ ದಿಸ್ ಮೆಜರ್ ಎಫರ್ಟ್ಸ್ ಆರ್ ಆನ್ ಟು ಎಂಡ್ ದ ಡಿಸ್ಕ್ರಿಮಿನೇಷನ್ ಪ್ರಿವಿಲೆಂಟ್ ಬಿಟ್ವೀನ್ ಜೆಂಡರ್ಸ್. ಈ ಎಲ್ಲ ಕ್ರಮಗಳಿಂದ ಭಾರತದ ಸಮಾಜದಲ್ಲಿ ಈಗಾಗಲೇ ಇದ್ದಂಥ ಲಿಂಗ ತಾರತಮ್ಯತೆ ಅಥವಾ ಲಿಂಗಗಳ ನಡುವಿನ ಅಸಮಾನತೆ ಅದನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನಗಳನ್ನು ನಡೆಸಲಾಗ್ತಿದೆ. ಸೊ ದಿಸ್ ಈಸ್ ಅಬೌಟ್ ಜೆಂಡರ್ ಡಿಸ್ಕ್ರಿಮಿನೇಷನ್. ದ ಜೆಂಡರ್ ಡಿಸ್ಕ್ರಿಮಿನೇಷನ್ ಮೀನ್ ದ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ದ ಮೆನ್ ಆ್ಯಂಡ್ ವುಮೆನ್ ಇನ್ ರೈಟ್ಸ್ ಆರ್ ಇನ್ ದ ಪ್ರಾವಿಷನ್ಸ್ ಆರ್ ಫೆಸಿಲಿಟೀಸ್ and in other field. So this is called gender discrimination. Remember, ಇದನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರ ತೆಗೆದುಕೊಂಡ ಕ್ರಮಗಳು ಯಾವುದು ಅಂತ. ದ ಸೆಕೆಂಡ್ ಒನ್, ಕಾಸ್ಟ್ ಡಿಸ್ಕ್ರಿಮಿನೇಷನ್. ಜಾತಿಗಳ ನಡುವೆ ತಾರತಮ್ಯ ಅಥವಾ ಭೇದ ಭಾವ ಮಾಡುವಂಥದ್ದು. Just like gender discrimination, caste based discrimination is also a challenge to India.
ಭಾರತದಲ್ಲಿ ಜಾತ್ಯಾಭಿಮಾನ ಅಥವಾ ಜಾತಿಗಳ ನಡುವಿನ ತಾರತಮ್ಯ ಒಂದು ದೊಡ್ಡ ಸವಾಲು ನಮ್ಮ ದೇಶಕ್ಕೆ. ಕಾಸ್ಟ್ ಸಿಸ್ಟಮ್ ಈಸ್ ಎ ಗಿಫ್ಟ್ ಟು ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಫ್ರಮ್ ದ ಏನ್ಷಿಯಂಟ್ ಸೋಷಿಯಲ್ ಸಿಸ್ಟಮ್ ಬೇಸ್ಡ್ ಆನ್ ವರ್ಣ. ಭಾರತದಲ್ಲಿ ಇದಕ್ಕೆ ಮೂಲ ತಳಹದಿ ಏನು ಕೇಳಿದರೆ ಭಾಳ ಹಿಂದಿನ ಕಾಲದ ವರ್ಣಾಶ್ರಮ ಧರ್ಮದ ಮೇಲೆ ರಚನೆಗೊಂಡ ಭಾರತೀಯ ಸಾಮಾಜಿಕ ಪದ್ಧತಿ. ಆ ಸಾಮಾಜಿಕ ಪದ್ಧತಿಯಿಂದ ಈ ಜಾತಿ ಪದ್ಧತಿ ಅಂತ ಹೇಳುವುದು ನಮ್ಮ ಭಾರತದ ರಾಜಕೀಯಕ್ಕೆ ಒಂದು ವರದಾನ ಆಗಿದೆ ಅಂತ ಹೇಳ್ಬೋದು. ಸೊ ದ ರೀಸನ್ ಫಾರ್ ಕಾಸ್ಟ್ ಡಿಸ್ಕ್ರಿಮಿನೇಷನ್, the narrow mentality between the people who belong to the various caste and the superior class of the society, they denied the rights and power to the lower class of the society. So the caste discrimination increasing in our society. So what are the steps taken by the government to eradicate or overcome this problem? ಇದನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳು ಯಾವುವು? ಸೊ they are like following the measures taken by the government of India. Many measures have been undertaken in the constitution itself to prevent caste based discrimination. ನಮ್ಮ ಸಂವಿಧಾನದಲ್ಲಿ ಜಾತಿ ಆಧಾರಿತ ಭೇದ ಭಾವವನ್ನು ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಕ್ರಮ ತೆಗೆದುಕೊಳ್ಳಲಾಗಿದೆ. So you have to write the introduction line to this question, this answer. ಯಾವ ಕ್ರಮ ತೆಗೆದುಕೊಂಡಿದೆ ಕೇಳಿದರೆ ಅದಕ್ಕೆ ನೀವು ಇದನ್ನು ಮೊದಲಾಗಿ ಬರೀಬೇಕು. The right for equality and freedom have been included in the section 3 of the Indian Constitution. ಭಾರತ ಸಂವಿಧಾನದ 3ನೇ ಸೆಕ್ಷನ್ನಲ್ಲಿ ಪ್ರತಿಯೊಬ್ಬರಿಗೂ ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕನ್ನು ನೀಡಲಾಗಿದೆ. ಇದರಿಂದ ಈ ಜಾತಿ ಅಸಮಾನತೆಯನ್ನು ನಮ್ಮ ಸಂವಿಧಾನದಲ್ಲಿ ಹೋಗಲಾಡಿಸಲಿಕ್ಕೆ ಪ್ರಯತ್ನಿಸಲಾಗಿದೆ. But the caste system has continued to live even after all these efforts. This cannot be solved only with the legal intervention. ನೋಡಿ, ಈಗಲೂ ನಾವು ಜಾತಿ ಅಸಮಾನತೆಯನ್ನು ನಾವು ತಾರತಮ್ಯ ನೋಡ್ಬೋದು. ಇದಕ್ಕೆ ಕೇವಲ ಕಾನೂನು ಕ್ರಮ ಮಾತ್ರ ಸಾಲದು. In order to eradicate this system, the society also needs to prepare itself to accept the change. ಇಲ್ಲಿ ನಾವು ಸಮಾಜವೇ ಬದಲಾಗಬೇಕು ಅಥವಾ ಮನುಷ್ಯರೇ ಬದಲಾಗಬೇಕು. ಬದಲಾವಣೆಯನ್ನು ನಾವು ಬಯಸಬೇಕು. ಕೇವಲ ಸರ್ಕಾರ ಮಟ್ಟದಲ್ಲಿ, ಸಂವಿಧಾನ ಮಟ್ಟದಲ್ಲಿ ಅಥವಾ ಕಾನೂನಿನ ನೆಲೆಯಲ್ಲಿ ಇದನ್ನು ಹೋಗಲಾಡಿಸುವುದು ಕಷ್ಟ. ನಮ್ಮ ಸಮಾಜದಲ್ಲಿರುವ ಅಂದರೆ ನಮ್ಮ ಈ ಭಾರತೀಯ ಪ್ರಜೆಗಳೇ ತಮ್ಮ ಸ್ವಭಾವವನ್ನು ಹಾಗೂ ತಮ್ಮ ಜೀವನ ರೀತಿಯನ್ನೇ ಬದಲಾಯಿಸಿಕೊಂಡ್ರೆ ಇಲ್ಲಿರುವಂಥ ಜಾತಿ ಈ ಅಸಮಾನತೆ ಅಥವಾ ತಾರತಮ್ಯವನ್ನು ನಾವು ಹೋಗಲಾಡಿಸ್ಬೋದು. ಸೊ ದಿಸ್ ಈಸ್ ಅಬೌಟ್ ದ ಕಾಸ್ಟ್ ಡಿಸ್ಕ್ರಿಮಿನೇಷನ್. ದ ಅನದರ್ ಒನ್ ಈಸ್ ದೇರ್ ರೀಜನಲ್ ಇನ್ಇಕ್ವಾಲಿಟಿ, ಪ್ರಾದೇಶಿಕ ಅಸಮಾನತೆ. ಯು ನೋ, ಇನ್ ಇಂಡಿಯಾ the 28 states are there now and 9 union territories are there including Delhi. But compared to one state with another state, the one state developed, the another state is the backward. Or we take into consideration of the one region of the one state that is well developed, compared to that one the another region is backward. So this is the main reason for the regional inequality. ನಮ್ಮ ದೇಶದಲ್ಲಿರುವ ಅನೇಕ ರಾಜ್ಯಗಳಲ್ಲಿ ಒಂದು ರಾಜ್ಯ ಅಭಿವೃದ್ಧಿ ಹೊಂದಿದರೆ ಇನ್ನೊಂದು ರಾಜ್ಯ ಹಿಂದುಳಿದಿದೆ, ಅಥವಾ ರಾಜ್ಯದಲ್ಲಿ ಒಂದು ಪ್ರದೇಶವನ್ನು ತೆಗೆದುಕೊಂಡ್ರೆ ಆ ಪ್ರದೇಶ ತುಂಬ ಮುಂದುವರಿದೆ, ಇನ್ನೊಂದು ಪ್ರದೇಶ ತುಂಬ ಹಿಂದುಳಿದಿದೆ. ಆಗ ಅಲ್ಲಿನ ಜನರಲ್ಲಿ ಈ ಥರದ ಒಂದು ಭೇದ ಭಾವ ಬೆಳೀತದೆ. ಇದು ನಮ್ಮ ದಟ್ ಈಸ್ ದ ಡೇಂಜರ್ ಟು ಇಂಡಿಯನ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ. ಈ ಪ್ರಾದೇಶಿಕ ಅಸಮಾನತೆ ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆಗೆ ದೊಡ್ಡ ಒಂದು ಶಾಪವಾಗಿದೆ. ಸೊ ಲೆಟ್ ಅಸ್ ಸಿ, ದ ರೀಜನಲ್ ಇನ್ಇಕ್ವಾಲಿಟಿ ಈಸ್ ಲೈಕ್ ಜೆಂಡರ್ ಆ್ಯಂಡ್ ಕಾಸ್ಟ್ ಇನ್ಇಕ್ವಾಲಿಟಿ ಆ್ಯಂಡ್ ಹ್ಯಾಸ್ ಪಾಸ್ಡ್ ಎ ಬಿಗ್ ಚಾಲೆಂಜ್ ಟು ಇಂಡಿಯಾ. ನಾನು ಈಗಾಗಲೇ ಹೇಳಿದಾಗೆ ನಮ್ಮ ದೇಶಕ್ಕೆ ದೊಡ್ಡ ಸವಾಲಿದು. ಸಮ್ ರೀಸನ್ಸ್ ಆಫ್ ದ ಕಂಟ್ರಿ ಹ್ಯಾವ್ ಅಚೀವ್ಡ್ ಎ ಲಾಟ್ ಆಫ್ ಪ್ರೋಗ್ರೆಸ್ ವೈಲ್ ಮೆನಿ ಪಾರ್ಟ್ಸ್ ಹ್ಯಾವ್ ರಿಮೈನ್ಡ್ ಬ್ಯಾಕ್ವರ್ಡ್. ನಾನು ಈಗಾಗಲೇ ಹೇಳಿದಾಗೆ ದೇಶದ ಕೆಲವು ಭಾಗ ಭಾಳ ಮುಂದುವರೆದಿದೆ, ಇನ್ನೂ ಹೆಚ್ಚಿನ ಭಾಗ ತುಂಬ ಹಿಂದುಳಿದಿವೆ. In order to remove such inequalities, the Article 371 has been amended from A to Z.
ನಿಮ್ಗೆ ಗೊತ್ತಿರಲಿ, ಈ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸುವುದಕ್ಕಾಗಿಯೇ ಸರ್ಕಾರ ಕೆಲವು ಕ್ರಮಗಳನ್ನು ತಗೊಂಡಿದೆ. ಆ ಕ್ರಮದಲ್ಲಿ ಮುಖ್ಯವಾದದ್ದು ಏನಂತೇಳಿದರೆ ಸಂವಿಧಾನದ 371ನೇ ವಿಧಿಗೆ ತಿದ್ದುಪಡಿ. ಹಾಗೆ 371ನೇ ವಿಧಿ ಏನು ಹೇಳ್ತದೆ? ಆ ವಿಧಿಯ ಪ್ರಕಾರ ಭಾರತದಲ್ಲಿ ಹಿಂದುಳಿದ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಹಾಗೆ ಅದಕ್ಕೆ ತಿದ್ದುಪಡಿ ಮಾಡಿ ಸಬ್ ಆರ್ಟಿಕಲ್ ಎ ಇಂದ ಜೆ ವರೆಗೆ ವಿಧಿಗಳನ್ನು ಸೇರಿಸಲಾಗಿದೆ. ಹಾಗೆ ಎ ಇಂದ ಎ, ಬಿ, ಸಿ, ಡಿ, ಇ, ಎಫ್, ಜಿ, ಎಚ್, ಐ, ಜೆ 371ನಲ್ಲಿ ಇಷ್ಟು ಉಪವಿಧಿಗಳನ್ನು ಸೇರಿಸಲಾಗಿದೆ. ಒಂದೊಂದು ಉಪವಿಧಿಯು ಭಾರತದ ಒಂದೊಂದು ಹಿಂದುಳಿದ ಪ್ರದೇಶದ ಅಭಿವೃದ್ಧಿಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ಹಾಗೆ 371J ಅಂತ ಹೇಳುವ ಒಂದು ಆರ್ಟಿಕಲ್ ಭಾರತದಲ್ಲಿ ಕರ್ನಾಟಕದ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ಸಂಬಂಧಿಸಿದ್ದು. ಅದು ನೀವು ನೋಟ್ ಮಾಡ್ಕೊಳ್ಳಿ, ನಿಮ್ಮ ಪುಸ್ತಕದಲ್ಲಿ ಇದೆ. ಇದರಲ್ಲಿ ಕೊಟ್ಟಿದ್ದಾರೆ ಬಾಕ್ಸಲ್ಲಿ 371A, 371B ಇಂದ ಹಿಡಿದು ಜೆ ವರೆಗಿದೆ. ಸೊ ಈ ಇನ್ಇಕ್ವಾಲಿಟಿಯನ್ನು ಹೋಗಲಾಡಿಸುವುದಕ್ಕೆ ಸರ್ಕಾರ ಈ ಕ್ರಮವನ್ನು ತಗೊಂಡಿದೆ. 371 ಆರ್ಟಿಕಲ್ಗೆ ತಿದ್ದುಪಡಿಯನ್ನು ಮಾಡಿದೆ. Through these amendments, backward regions have been given special status. ಹಾಗಿದ್ರೆ ಈ ಅಮೆಂಡ್ಮೆಂಟಿನ ಮುಖ್ಯ ಉದ್ದೇಶ ಏನು ಕೇಳಿದರೆ ಹಿಂದುಳಿದ ಪ್ರದೇಶಗಳಿಗೆ ಹೆಚ್ಚಿನ ಸ್ಥಾನಮಾನಗಳನ್ನು ನೀಡುವುದು. So, in spite of all these measures, the regional inequalities problems has grown to such an extent that many are demanding independent state status for themselves. ಈ ಕಾರ್ಯದ ನಡುವೆಯೂ ಭಾರತದ ಕೆಲವು ಭಾಗಗಳಲ್ಲಿ ಈ ಅಸಮಾನತೆಯ ಕೂಗು ಹೆಚ್ಚಾಗಿ ಅವರು ಭಾರತದಿಂದ ತಾವು ವಾಸಿಸುವ ಪ್ರದೇಶವನ್ನು ಸ್ವತಂತ್ರಗೊಳಿಸುವಂಥ ಪ್ರಯತ್ನ ನಡೀತಿದೆ. ಹಾಗೆ ಸ್ವತಂತ್ರ ರಾಜ್ಯವನ್ನು ನಿರ್ಮಿಸುವಂಥ ಒಂದು ಹೋರಾಟ ನಡೀತಿದೆ. ಅದರಲ್ಲಿ ತಮ್ಮದೇ ಆದ ಸ್ವಂತ ರಾಜ್ಯವನ್ನು ನಿರ್ಮಿಸಿಕೊಳ್ಳುವಂಥ ಒಂದು ಪ್ರಯತ್ನ ನಡೀತಿದೆ ಅಂತ ಹೇಳ್ಬೋದು. ಇನ್ ದ ಲೈಟ್ ಆಫ್ ದೀಸ್ ಡೆವಲಪ್ಮೆಂಟ್ ದೆರ್ ಈಸ್ ಆ್ಯನ್ ಅರ್ಜೆಂಟ್ ನೀಡ್ ಟು ಇರಾಡಿಕೇಟ್ ರೀಜನಲ್ ಇಂಬ್ಯಾಲೆನ್ಸಸ್ ಆಫ್ ದ ಕಂಟ್ರಿ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಸೊ ರಿಮೆಂಬರ್, ಈ ಎಲ್ಲ ಬೆಳವಣಿಗೆಗಳ ನಡುವೆ ನಮ್ಮ ದೇಶದ ಸರ್ಕಾರದ ಮುಂದಿರುವ ದೊಡ್ಡ ಸವಾಲು ಅಂತ ಹೇಳಿದರೆ ಈ ಎಲ್ಲ ಅಸಮಾನತೆಯನ್ನು ಹೋಗಲಾಡಿಸಿ ಆದಷ್ಟು ಬೇಗ ಎಲ್ಲ ಪ್ರದೇಶಗಳ ಅಭಿವೃದ್ಧಿಗೆ ಗಮನ ನೀಡಿ ನಮ್ಮ ದೇಶದ ಏಕತೆಯನ್ನು ಕಾಪಾಡುವುದು ಸರ್ಕಾರ ಮುಂದಿರುವಂಥ ದೊಡ್ಡ ಸವಾಲು. ಇನ್ ಕರ್ನಾಟಕ, ಇನ್ ಆರ್ಡರ್ ಟು ಅಡ್ರೆಸ್ ದ ರೀಜನಲ್ ಇಂಬ್ಯಾಲೆನ್ಸಸ್, ಎ ಕಮಿಟಿ ಹೆಡೆಡ್ ಬೈ DM ನಂಜುಂಡಪ್ಪ. ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ದಿಸ್. ಕರ್ನಾಟಕ ಸರ್ಕಾರ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲು ನೇಮಿಸಿದ ಸಮಿತಿ, ಆ ಸಮಿತಿಯ ಹೆಸರು DM ನಂಜುಂಡಪ್ಪ ಅವರು ಅದರದ ಅಧ್ಯಕ್ಷರು. ಹಾಗೆ DM ನಂಜುಂಡಪ್ಪ ಸಮಿತಿ ಅಂತ ಹೇಳ್ತಾರೆ. ನಿಮಗೆ 1 ಮಾರ್ಕಿಗೆ ಬರ್ತದೆ ಈ ಪ್ರಶ್ನೆ, ಗೊತ್ತಿರಲಿ. In order to address the regional imbalance or avoid the regional imbalance, Government of Karnataka appointed a committee that is called DM Nanjundappa Committee. The chairman DM Nanjundappa has given special report on various measures needed to solve the regional imbalance. ಇದು ಕರ್ನಾಟಕ ಸರ್ಕಾರದ ಪ್ರಯತ್ನ, ಭಾರತ ಸರ್ಕಾರದ ಪ್ರಯತ್ನ. ನಿಮ್ಗೆ ಈಗಾಗಲೇ ನಾನು ಹೇಳಿದೆ 371 ಆರ್ಟಿಕಲ್ಗೆ ಯಾವುದು ತಿದ್ದುಪಡಿಯನ್ನು ಮಾಡಿರುವುದು. Some of the most backward regions of Karnataka have been accorded special status by adding Article 371J. ನಾನು ಆಗಲೇ ಹೇಳಿದೆ ನಿಮಗೆ 371 ಆರ್ಟಿಕಲ್ಗೆ ತಿದ್ದುಪಡಿ ಮಾಡಿ ಜೆಯನ್ನು ಸೇರಿಸಿದ್ರಿಂದ ಕರ್ನಾಟಕದ ಹಿಂದುಳಿದ ಹೆಚ್ಚಿನ ಪ್ರದೇಶಗಳು ಏನಾಗಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು. ಸೊ now you are studied about the 3 discrimination: gender, caste and region discrimination, and the step taken by the government to overcome or eradicate or solve the discrimination in India. Remember the gender discrimination, the discrimination between men and women; caste, the discrimination between the 2 caste or community; and the region means the discrimination between the one region of country to the another region. So that's all, very very important. Another problem facing by the Indian government from the many years. Now also it is a live problem to the Indian government and the Indians. And very important question will ask on this side heading in examination: what are the effects of communalism? All of you remember and note the
ಆನ್ಸರ್ ಇನ್ ಯುವರ್ ನೋಟ್ಬುಕ್. ನೆನ್ಪಿಟ್ಕೊಳ್ಳಿ, ಪರೀಕ್ಷೆಗೆ ಹೆಚ್ಚಾಗಿ ಕೇಳುವುದು ಈ ಪಾಠದಲ್ಲಿ ಕಮ್ಯುನಲಿಸಮ್ನ ಒಂದು ಪರಿಣಾಮಗಳು ಭಾರತ ಸಮಾಜದ ಮೇಲೆ ಏನು ಅಂತ. ಹಾಗಿದ್ರೆ ಫಸ್ಟ್, ವಾಟ್ ಇಸ್ ದ ಮೀನಿಂಗ್ ಆಫ್ ಕಮ್ಯುನಲಿಸಮ್? ಕಮ್ಯುನಲಿಸಮ್ ಅಂದರೆ ಏನು? ಡೋಂಟ್ ರೈಟ್ ಕಮ್ಯುನಿಸಮ್, ದಿಸ್ ಕಮ್ಯುನಲಿಸಮ್, ಕೋಮುವಾದ. ಕೋಮು ಅಂದರೆ ಎರಡು ಗುಂಪುಗಳ ನಡುವಿನ ಒಂದು ಹೋರಾಟ, ಪೈಪೋಟಿ ಅಥವಾ ಘರ್ಷಣೆ. ಅದಕ್ಕೆ ಕಾರಣವಾಗುವುದು ಮುಖ್ಯವಾಗಿ ಧರ್ಮಕ್ಕೆ ಸಂಬಂಧಪಟ್ಟ ವಿಚಾರ. ಇದರಿಂದ ಎರಡು ಗುಂಪುಗಳ ನಡುವೆ, ಅಂದರೆ ಎರಡು ಗುಂಪುಗಳ ನಡುವೆ ನಡೆಯುವಂಥ ಒಂದು ವಾದ. ಅದಕ್ಕೆ ಒಂದು ಡೆಫಿನೇಷನ್ ಇದೆ, ಇದನ್ನು ಬೈಹರ್ಟ್ ಮಾಡಬೇಕು, ನೀವು ಬರೆದುಕೊಳ್ಬೇಕು. ಯಾಕಂದರೆ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಎಕ್ಸಾಮಿನೇಷನ್. ವಾಟ್ ಈಸ್ ಕಮ್ಯುನಲಿಸಮ್? The communism means the segregation in the name of religion and creating hatred and cultivating opposite self-interest can be called as communalism. ಧರ್ಮದ ಆಧಾರದ ಮೇಲೆ ಇನ್ನೊಂದು ಧರ್ಮದವರನ್ನು ಅಥವಾ ಧರ್ಮವನ್ನು ದ್ವೇಷಿಸಿ ಅವರ ವಿರುದ್ಧವಾದ ಹಿತಾಸಕ್ತಿಯನ್ನು ಬೆಳೆಸುವಂಥ ಒಂದು ಪ್ರವೃತ್ತಿಯನ್ನು ಏನಂತ ಕರೀತಾರೆ? ಕಮ್ಯುನಲಿಸಮ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇನ್ ಇಂಡಿಯಾ ದ ಮುಸ್ಲಿಂ ಕಮ್ಯುನಿಟಿ ಆ್ಯಂಡ್ ಹಿಂದೂ ಕಮ್ಯುನಿಟಿ, ಈಗ ಎರಡು ಪ್ರಧಾನ ಧರ್ಮಗಳು, ಆ ಧರ್ಮದ ಹೆಸರಿನಲ್ಲಿ, ಹಿಂದೂ ಅಥವಾ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್, ಆ ಧರ್ಮದ ಹೆಸರಿನಲ್ಲಿ ಇನ್ನೊಂದು ಧರ್ಮದ ಬಗ್ಗೆ ದ್ವೇಷ ಭಾವನೆಯನ್ನು ಹುಟ್ಟುವಂತೆ ಮಾಡಿ, ಕಲ್ಟಿವೇಟಿಂಗ್ ಅಪೋಸಿಟ್ ಸೆಲ್ಫ್ ಇಂಟ್ರೆಸ್ಟ್, ಆ ಧರ್ಮದ ವಿರುದ್ಧ ತನ್ನ ಸ್ವಂತ ಹಿತಾಸಕ್ತಿಗಳನ್ನು ಬೆಳೆಸುವಂಥದ್ದು. ಇದು ಎರಡು ಧರ್ಮಗಳ ನಡುವೆ, ಕೋಮುಗಳ ನಡುವೆ ಒಂದು ಘರ್ಷಣೆ ಕಾರಣ ಆಗ್ತದೆ. ದಿಸ್ ಇಸ್ ಕಾಲ್ಡ್ ಕಮ್ಯುನಲಿಸಮ್. ಒನ್ಸ್ ಅಗೇನ್, segregation in the name of religion and creating hatred and cultivating opposite self-interest can be called as communalism. Communalism is a major problem in our country. So the next question, the effect of communalism, ಅದರ ದುಷ್ಪರಿಣಾಮಗಳು, or how does the communalism divide the country or affect the country? The answer is this one: communalism is a major problem in our country. It creates social differences, mutual suspicion and fear situation in the society. ನಂಬರ್ 1, ಇದು ಏನು ಮಾಡ್ತದೆ? ಸಮಾಜದಲ್ಲಿ ಭೇದ ಭಾವವನ್ನು ಹುಟ್ಟಾಕ್ತದೆ, ಪರಸ್ಪರ ಅನುಮಾನಗಳನ್ನು ಹುಟ್ಟಿಹಾಕ್ತದೆ, ಪರಸ್ಪರ ಭಯದ ಪರಿಸ್ಥಿತಿಯನ್ನು ಉಂಟು ಮಾಡ್ತದೆ ಸಮಾಜದಲ್ಲಿ. Political competition, social groupism and economic hatefulness is expressed in communalism. ಕೋಮುವಾದದಿಂದ ರಾಜಕೀಯ ಪ್ರತಿಸ್ಪರ್ಧೆಗಳು, ಸಾಮಾಜಿಕ ಗುಂಪುಗಾರಿಕೆ ಹಾಗೂ ಆರ್ಥಿಕವಾದ ದ್ವೇಷದ ಒಂದು ಪರಿಸ್ಥಿತಿ ಇದರಿಂದ ಹುಟ್ಟಿಕೊಳ್ಳುತ್ತದೆ. ಇದು 2 ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ಹಾಗೆ ನಂಬರ್ 3, ಕಮ್ಯುನಲಿಸಮ್ ಹ್ಯಾಸ್ ದ ಕೆಪಾಸಿಟಿ ಟು ಎಂಡೇಂಜರ್ ದ ಇಂಟಿಗ್ರಿಟಿ ಆ್ಯಂಡ್ ಯೂನಿಟಿ ಆಫ್ ಇಂಡಿಯಾ. ವೆರಿ ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದೆ, ಕೋಮುವಾದವು ನಮ್ಮ ದೇಶದ ಸಮಗ್ರತೆ ಮತ್ತು ಏಕತೆಗೆ ಧಕ್ಕೆ ತರುವಂಥದ್ದು ಅಥವಾ ಅಪಾಯವನ್ನು ಒಡ್ಡುವಂಥದ್ದು. ಇಟ್ ನಾಟ್ ಓನ್ಲಿ ಡಿಸ್ಟರ್ಬ್ ದ ಪೀಸ್ ಆಫ್ ದ ಸೊಸೈಟಿ, ಇಟ್ ಆಲ್ಸೋ ಡೆಸ್ಟ್ರಾಯ್ ದ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಪ್ರಾಪರ್ಟಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ದೇಶದ ಜನರ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡುವುದಲ್ಲದೆ ಇದು ಸಾರ್ವಜನಿಕ ಆಸ್ತಿಯನ್ನು ಅಥವಾ ಖಾಸಗಿ ಆಸ್ತಿಯನ್ನು ಸಹ ನಾಶ ಮಾಡುತ್ತದೆ. ಕೋಮುಗಲಭೆ ಉಂಟಾದಾಗ ಈ ಸರ್ಕಾರಿ ಆಸ್ತಿಗಳನ್ನು ಅಥವಾ ಮನೆ ಮಠಕ್ಕೆ ಬೆಂಕಿ ಹಾಕುವಂಥದ್ದು ಅಥವಾ ಸರ್ಕಾರಿ ವಾಹನಗಳಿಗೆ ಬೆಂಕಿ ಇಡುವಂಥದ್ದು, ಕಟ್ಟಡಗಳನ್ನು ಧ್ವಂಸ ಮಾಡುವಂಥದ್ದು, ಇವುಗಳೆಲ್ಲವೂ ಸಹ ಈ ಕೋಮುವಾದದಿಂದ ಆಗುವಂಥ ಒಂದು ದುಷ್ಪರಿಣಾಮಗಳು. ಇಟ್ ಲೀಡ್ಸ್ ಟು ಮ್ಯೂಚುವಲ್ ಅಕ್ಯುಸೇಷನ್ ಆ್ಯಂಡ್ ಫಿಸಿಕಲ್ ಅಸಾಲ್ಟ್ ಆ್ಯಂಡ್ ಅದರ್ ಅನ್ಡಿಸೈರಬಲ್ ಎಫೆಕ್ಟ್ಸ್. ಸೊ ಅರ್ಥ ಮಾಡ್ಕೊಳ್ಳಿ, ಇದರಿಂದ ಏನಾಗ್ತದೆ? ಪರಸ್ಪರ ನಿಂದನೆಗಳು ಹಾಗೂ ದೈಹಿಕ ಹಲ್ಲೆಗಳು ಸಹ ನಡೆಯಲ್ಪಡ್ತವೆ. ಹಾಗೆ ಒಂದು ರೀತಿಯ ಸಮಾಜದಲ್ಲಿ ಅಶಾಂತಿಯ ವಾತಾವರಣವನ್ನು ಅಥವಾ ಎಲ್ಲರೂ ದ್ವೇಷಿಸುವಂಥ ಒಂದು ವಾತಾವರಣ ಇದರಿಂದ ಸೃಷ್ಟಿಯಾಗ್ತದೆ. ಕಮ್ಯುನಿಸಮ್ ಪುಟ್ಸ್ ಸೆಲ್ಫ್ ಇಂಟ್ರೆಸ್ಟ್ ಅಹೆಡ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್. ದ ನೆಕ್ಸ್ಟ್ ಎಫೆಕ್ಟ್, ದೇಶದ ಹಿತಾಸಕ್ತಿಗಳಿಗಿಂತ ಮುಖ್ಯವಾಗಿ ತನ್ನ ಹಿತಾಸಕ್ತಿಯನ್ನು, ವೈಯಕ್ತಿಕ ಹಿತಾಸಕ್ತಿಯನ್ನು ಇದು ಮೆರೆಸುತ್ತದೆ ಅಥವಾ ಹೆಚ್ಚು ಮಾಡ್ತದೆ. ದ ಕಮ್ಯುನಲ್ ಫೋರ್ಸಸ್ ಮೇಕ್ ಅಟೆಂಪ್ಟ್ಸ್ ಟು ಇನ್ಕ್ರೀಸ್ ದರ್ ಕಮ್ಯುನಲ್ ಫೋರ್ಸಸ್ ಇನ್ ದ ಕಂಟ್ರಿ. ಸೊ ಎಲ್ಲಕ್ಕಿಂತ ದೊಡ್ಡದಂತಂದರೆ
ಈ ಕೋಮುವಾದದ ಶಕ್ತಿಗಳು ಮುಖ್ಯವಾಗಿ ತಮ್ಮ ಕೋಮುವಾದದ ಶಕ್ತಿಯನ್ನು ದೇಶದಲ್ಲಿ ಹುಟ್ಟುಹಾಕಿ ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದೇ ಅಟೆಂಪ್ಟ್ ಟು ಪ್ರೀಚ್ ದೇರ್ ರಿಲಿಜನ್ ಆ್ಯಂಡ್ ಆಲ್ಸೋ ಟೆಂಡ್ ಟು ಬಿ ಸಸ್ಪೀಷಿಯಸ್ ಆಫ್ ದೇರ್ ರಿಲಿಜನ್. ದಿಸ್ ಎಫೆಕ್ಟ್ ದ ಯೂನಿಟಿ ಆಫ್ ದ ನೇಷನ್. ನಾನು ಆಗಲೇ ಹೇಳಿದೆ, ಮುಖ್ಯವಾಗಿ ಒಂದು ಧರ್ಮದವರು ತಮ್ಮ ಧರ್ಮವನ್ನು ವೈಭವೀಕರಿಸಿ ಇನ್ನೊಂದು ಧರ್ಮವನ್ನು ದೂಷಿಸುವಂಥದ್ದು, ಅವರನ್ನು ಅನುಮಾನದಿಂದ ನೋಡುವಂಥದ್ದು ನಮ್ಮ ದೇಶದ ಏಕತೆಗೆ ಧಕ್ಕೆ ತರುವಂಥ ವಿಚಾರ. ಆ್ಯಸ್ ಎ ರಿಸಲ್ಟ್ ದ ಕಂಟ್ರಿ ಹ್ಯಾಸ್ ಟು ಸ್ಪೆಂಡ್ ಎ ಲಾಟ್ ಆಫ್ ಎನರ್ಜಿ ಟು ಮೇಂಟೈನ್ ಇಂಟರ್ನಲ್ ಪೀಸ್ ಆ್ಯಂಡ್ ಆರ್ಡರ್. ನಿಮಗೆಲ್ಲರಿಗೂ ಗೊತ್ತಿದೆ, ಭಾರತದಲ್ಲಿ ಆಗಾಗ್ಗೆ ಕೋಮು ಘರ್ಷಣೆಗಳು, ಕೋಮುವಾದಗಳು ಸೃಷ್ಟಿಯಾಗಿ ಅದನ್ನು ಹೋಗಲಾಡಿಸಲಿಕ್ಕೆ, ಅದನ್ನು ನಿಗ್ರಹಿಸಲಿಕ್ಕೆ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಈ ತನ್ನ ಸಮಯವನ್ನು ಮತ್ತು ಹಣವನ್ನು ಮತ್ತು ಮಾನವ ಶಕ್ತಿಯನ್ನು ವ್ಯಯಿಸಬೇಕಾಗ್ತದೆ. ಇದು ಏನಾಗುತ್ತೆ ಕೇಳಿದರೆ, ಸೊ ದಟ್ ಒನ್ ಕಾಸ್ಟ್ ಟು ದ ಅಂಡರ್ ಡೆವಲಪ್ ಆಫ್ ಕಂಟ್ರಿ. ಡ್ಯೂ ಟು ದ ಕಮ್ಯುನಲಿಸಮ್ ಅವರ್ ನೇಷನ್ ವಿಲ್ ಬಿಹೈಂಡ್ ಇನ್ ಪೊಲಿಟಿಕಲಿ, ಸೋಷಿಯಲಿ ಆ್ಯಂಡ್ ಎಕನಾಮಿಕಲಿ. ಕೊನೆಯದಾಗಿ ಹೇಳೋದಾದರೆ, ಇದು ಹೀಗೆ ಮುಂದುವರೆದರೆ ನಮ್ಮ ದೇಶವು ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಖಂಡಿತವಾಗಿ ಹಿಂದುಳಿಯುತ್ತದೆ. ದೇಶ ಅಭಿವೃದ್ಧಿ ಆಗಬೇಕಾದ್ರೆ ದೇಶದ ಒಳಗೆ ಶಾಂತಿ ಸುವ್ಯವಸ್ಥೆಗಳು ನೆಲೆಗೊಳ್ಳಬೇಕು. ಆದರೆ ಕೋಮುವಾದ ಅದು ಎಲ್ಲವನ್ನು ಹಾಳು ಮಾಡ್ತದೆ ದೇಶವನ್ನು. ಇಟ್ ಡಿವೈಡ್ ದ ಕಂಟ್ರಿ ಆನ್ ದ ಬೇಸಿಸ್ ಆಫ್ ರಿಲಿಜಿಯನ್. ರಿಮೆಂಬರ್ ಆಲ್ ಆಫ್ ಯು, ದಿಸ್ ಇಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಎಫೆಕ್ಟ್. ದ ಕಮ್ಯುನಿಸಮ್ ಡಿವೈಡ್ ದ ಕಂಟ್ರಿ ಆನ್ ದ ಬೇಸಿಸ್ ಆಫ್ ರಿಲಿಜಿಯನ್ ಆರ್ ಕಮ್ಯುನಿಟಿ. ಎರಡು ಧರ್ಮದ ಆಧಾರದ ಮೇಲೆ, ಎರಡು ಕೋಮಿನ ಆಧಾರದ ಮೇಲೆ ದೇಶವನ್ನು ಇಬ್ಬಾಗ ಮಾಡುತ್ತದೆ ಇದು. ಸೊ ಇಟ್ ಈಸ್ ಎಂಡೇಂಜರ್ ಟು ಅವರ್ the unity of our country. That's all. These are the effects. Very important question, all of you remember. The next, which are the steps taken by the government to check communalism? ಇದನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ, ಸಂವಿಧಾನದಲ್ಲಿ ಯಾವ ಮಾರ್ಗೋಪಾಯಗಳಿವೆ? So the point number 1, a lot of precautions are needed to address the challenge posed by communism. ಮುಖ್ಯವಾಗಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೊಳ್ಬೇಕು. ಸೊ ಅದಕ್ಕೆ ಬೇಕಾಗುವ ಮುಖ್ಯವಾದ ಮಾರ್ಗೋಪಾಯಗಳು ಅಂತೇಳಿದರೆ, ವಿ ನೀಡ್ ಯೂನಿಫಾರ್ಮ್ ಸಿವಿಲ್ ಕೋಡ್. ನಮ್ಮ ದೇಶದಲ್ಲಿ ಏಕನಾಗರಿಕತಾ ಸಂಹಿತೆ ಅಗತ್ಯ ಇದೆ. ದೇಶಕ್ಕೆ ಒಂದೇ ನಾಗರಿಕ ಸಂಹಿತೆ ಅಥವಾ ಕಾನೂನು ಅದಿದ್ದಾಗ ಎಲ್ಲಿಯೂ ಭೇದ ಭಾವ ಬರುವುದಿಲ್ಲ, ಎಲ್ಲರನ್ನ ಒಂದೇ ಕಾನೂನಡಿಯಲ್ಲಿ ತರಲಿಕ್ಕೆ ಆಗ್ತದೆ. ನಂಬರ್ 2, ಈಕ್ವಾಲಿಟಿ ಅಮಂಗ್ ಆಲ್ ದ ಸಿಟಿಜನ್ಸ್. ದೇಶದ ಎಲ್ಲ ಜನರಿಗೂ ಸಮಾನತೆ ಮತ್ತು ಅಧಿಕಾರ ಹಕ್ಕುಗಳು ದೊರೆಯಬೇಕು. ನಂಬರ್ 3, ಸಪೋರ್ಟಿಂಗ್ ಸೆಕ್ಯುಲರ್ ವ್ಯಾಲ್ಯೂಸ್ ಇನ್ ದ ಸೊಸೈಟಿ. ನಮ್ಮ ದೇಶದ ಸಂವಿಧಾನದ ಧ್ಯೇಯವಾದ ದ ಸೆಕ್ಯುಲರ್ ಕಂಟ್ರಿ. ಹಾಗೆ ಪ್ರತಿಯೊಬ್ಬರಿಗೂ, ಅವ ಯಾವುದೇ ಧರ್ಮಕ್ಕೆ ಸೇರಿರಲಿ, ಅವನು ಮೊದಲಾಗಿ ಈ ದೇಶದ ಪ್ರಜೆ, ನಂತರ ಅವನ ಧರ್ಮದ ಪ್ರಜೆ ಎನ್ನುವುದನ್ನು ಸರ್ಕಾರವಾಗಲಿ ಅಥವಾ ಸಮಾಜವಾಗಲಿ ಮನವರಿಕೆ ಮಾಡಬೇಕಾದದ್ದು. ಸಪೋರ್ಟಿಂಗ್ ಸೆಕ್ಯುಲರ್ ವ್ಯಾಲ್ಯೂಸ್. ಮೊದಲು ಅವ ಭಾರತೀಯ, ಅಂದರೆ ಭಾರತದಲ್ಲಿ ಅನೇಕ ಧರ್ಮಗಳಿದ್ದರೂ ಸಹ ನಾವು ಮೊದಲು ಭಾರತೀಯ ಎನ್ನುವ ಆ ಕಲ್ಪನೆ ಬರಬೇಕು. ಆಮೇಲೆ ನಮ್ಮ ಧರ್ಮ ಮತ್ತು ನಮ್ಮ ಪ್ರದೇಶಕ್ಕೆ ಸೇರಲ್ಪಟ್ಟವರು ನಾವು. ಫಸ್ಟ್ ಆಫ್ ಆಲ್ ವಿ ಆರ್ ದ ಸಿಟಿಜನ್ ಆಫ್ ಇಂಡಿಯಾ. ಸೊ ಇದು ಯಾವುದಕ್ಕೆ ಕಾರಣ ಆಗಿದೆ? ನಮ್ಮ ಏಕತೆಯನ್ನು ಕಾಪಾಡಲಿಕ್ಕೆ ಮೂಲ ಮಂತ್ರವಾಗ್ತದೆ. ಸೊ ಸಪೋರ್ಟಿಂಗ್ ಸೆಕ್ಯುಲರ್ ವ್ಯಾಲ್ಯೂಸ್ and transcending narrow thoughts in favor of national interest can be the solution for communalism. So we should give up a narrow mentality. ನಮ್ಮಲ್ಲಿರುವ ಸಂಕುಚಿತ ಮನೋಭಾವನೆಯನ್ನು ಬಿಟ್ಟು we should develop a broad mentality or the broad mindedness. ಇಲ್ಲಿ ನಾವು ಸಂಕುಚಿತ ಮನೋಭಾವನೆಯನ್ನು ಬಿಟ್ಟು ವಿಶಾಲ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು. ನಾನು ಆಗಲೇ ಹೇಳಿದೆ, ದ ಟ್ರಾನ್ಸೆಂಡಿಂಗ್ ನ್ಯಾರೋ ಥಾಟ್ಸ್, ಇದನ್ನು ಬಿಡಬೇಕು. ಇನ್ ಫೇವರ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್, ನಮ್ಮ ಧರ್ಮ, ನಮ್ಮ ಪ್ರದೇಶ, ಆಗ ನಮ್ಮ ವೈಯಕ್ತಿಕ ಆಸಕ್ತಿಗಿಂತ ನಮ್ಮ ದೇಶದ ಆಸಕ್ತಿ ಮೊದಲು ಅಥವಾ ದೊಡ್ಡದು. ಅದಕ್ಕೋಸ್ಕರ ನಾವು ನಮ್ಮ ಆ ಸಂಕುಚಿತ ಮನೋಭಾವನೆ ಬಿಟ್ಟು ದೇಶದ ಹಿತಾಸಕ್ತಿಯನ್ನು ಗಮನಿಸಿ ನಾವು ಪ್ರಯತ್ನ ಮಾಡಿದರೆ ನಾವು ಇದನ್ನು ಏನು ಮಾಡ್ಬೋದು, ಕಮ್ಯುನಲಿಸಮನ್ನು ಹೋಗಲಾಡಿಸ್ಬೋದು. ದ ನೆಕ್ಸ್ಟ್, ದ ಎಕನಾಮಿಕ್ ಸೋಷಿಯಲ್ ಇನ್ಇಕ್ವಾಲಿಟಿ ಕುಡ್ ಫ್ಯೂಲ್ ಇನ್ ದ ಕಮ್ಯುನಲಿಸಮ್. ಇದಕ್ಕೆ ಮುಖ್ಯ ಕಾರಣ ನಿಮ್ಗೆ ಗೊತ್ತಿರ್ಬೋದು. ನಾನು ಅಲ್ಲಿ ಹೇಳಿದೆ, ಎರಡು ಧರ್ಮಗಳ ನಡುವೆ ಪರಸ್ಪರ ಒಂದು ರೀತಿಯ ಧಾರ್ಮಿಕವಾದ ವ್ಯತ್ಯಾಸದ ಭಾವನೆ ಬೆಳೆಸ್ಕೊಂಡಿದ್ರಿಂದ ಅಂತ. ನೆಕ್ಸ್ಟ್ ರೀಸನ್ ಇಲ್ಲಿದೆ ನೋಡಿ, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಇನ್ಇಕ್ವಾಲಿಟಿ ಕುಡ್ ಫ್ಯೂಲ್ ದ ಕಮ್ಯುನಲಿಸಮ್. ಕಮ್ಯುನಲಿಸಮ್ ಬೆಂಕಿ ಹೊತ್ತಲಿಕ್ಕೆ ಮುಖ್ಯ ಕಾರಣ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆ ಒಂದು ಕಾರಣ ಆಗ್ತದೆ.
The attempts should be made to foster the faith of all people and develop healthy national thoughts. ಇನ್ನೊಮ್ಮೆ ಇದನ್ನು ಪುನಃ ರಿಪೀಟ್ ಮಾಡಿದ್ದಾರೆ, ಅದೇ ಅರ್ಥದಲ್ಲಿ ಬರುವಂತೆ ಎಲ್ಲರೂ ರಾಷ್ಟ್ರದ ಬಗ್ಗೆ ಚಿಂತನೆಗಳನ್ನು ಮಾಡಬೇಕು, ತಮ್ಮಲ್ಲಿರುವಂಥ ಸಂಕುಚಿತ ಭಾವನೆಯನ್ನು ಬಿಟ್ಟು ಆರೋಗ್ಯಕರವಾದ ರಾಷ್ಟ್ರೀಯ ಯೋಚನೆಗಳನ್ನು ಮಾಡಿ ರಾಷ್ಟ್ರಾಭಿಮಾನವನ್ನು ಬೆಳೆಸ್ಕೊಳ್ಬೇಕು. ನಾವು ಈ ದೇಶಕ್ಕೆ ಸೇರಿದವರು ಎನ್ನುವುದು. ಪ್ರಿಕಾಷನ್ ಶುಡ್ ಬಿ ಟೇಕನ್ ಟು ಚೆಕ್ ಕಮ್ಯುನಿಸಮ್ as it would spoil the integrity, equality, fraternity and culture diversity of India. ಕಮ್ಯುನಿಸಮನ್ನು ನಾವು ಹತ್ತಿಕ್ಕಲಿಕ್ಕೆ ನಿಯಂತ್ರಣ ಕ್ರಮಗಳನ್ನು ತಗೊಳ್ಳದಿದ್ದರೆ ಅದು ನಮ್ಮ ರಾಷ್ಟ್ರೀಯ ಧ್ಯೇಯಗಳಾದ ಸಮಗ್ರತೆ, ಸಮಾನತೆ ಮತ್ತು ಭ್ರಾತೃತ್ವ ಹಾಗೂ ನಮ್ಮ ದೇಶದ ಸಾಂಸ್ಕೃತಿಕ ವೈವಿಧ್ಯತೆಯ ಹಿರಿಮೆಯನ್ನು ಅದು ನಾಶ ಮಾಡ್ತದೆ. ದ ಸಿಟಿಜನ್ಸ್ ಶುಡ್ ಕಮಿಟ್ themselves for a secular society. The citizens should commit themselves for a secular society. Once again remind to you and once again given here, all the citizens of India should develop a secular feeling, secular thought and the creation of secular society. So this one helped us to eradicate or overcome the feeling or narrow mentality of the people of India about their religion, their community. So with the help of these measures we can root out the problem, the communism from our society. That's all. The another problem or the challenge facing India, that is the increasing of the status of women. ನಿಮಗೆಲ್ಲರಿಗೂ ಗೊತ್ತಿದೆ, ಮಹಿಳೆಯರ ಸ್ಥಾನಮಾನ ಭಾರತದಲ್ಲಿ ಬಹಳ ಅನಾದಿ ಕಾಲದಿಂದ ಹೆಂಗಸರ ಹಕ್ಕುಗಳನ್ನು, ಅಧಿಕಾರಗಳನ್ನು ಕಿತ್ತುಕೊಂಡು ಅವರನ್ನು ಶೋಷಣೆ ಮಾಡಲಾಗ್ತಿದೆ, ಅವರ ಮೇಲೆ ದೌರ್ಜನ್ಯ ಮಾಡಲಾಗ್ತಿದೆ. ಸೊ ನಮ್ಮ ಸರ್ಕಾರದ ಮುಂದಿರುವ ಇನ್ನೊಂದು ಸವಾಲು ಅಂತ ಹೇಳಿದರೆ, ಈ ಪುರುಷ ಮತ್ತು ಮಹಿಳೆಯರಿಗೆ ಸಮಾನವಾದ ಅಧಿಕಾರ ಮತ್ತು ಹಕ್ಕುಗಳನ್ನು ದಯಪಾಲಿಸುವಂಥದ್ದು, ಹಾಗೆ ಪುರುಷರಿಗಿದ್ದ ಹಕ್ಕು ಮತ್ತು ಅಧಿಕಾರವನ್ನೇ ಮಹಿಳೆಯರು ಪಡೆಯುವಂತೆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂಥದ್ದು. ಸೊ ದ ಅಚೀವ್ಮೆಂಟ್ ಆಫ್ ವುಮೆನ್ ಡ್ಯೂರಿಂಗ್ ಫ್ರೀ ಇಂಡಿಪೆಂಡೆಂಟ್ ಇಂಡಿಯಾ ಆರ್ ನೋಟೇಬಲ್. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲರೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಧೀರ ಮಹಿಳೆಯರು. ಆದ್ದರಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯದ ನಂತರದಲ್ಲಿ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ದೊಡ್ಡದು. ಹಾಗೆ ಆನಿ ಬೆಸೆಂಟ್, ಕಸ್ತೂರ್ಬಾ ಗಾಂಧಿ ಇವರನ್ನೆಲ್ಲ ನಾವು ಸ್ಮರಿಸಿಕೊಳ್ಬೇಕು. ನಮ್ಮ ದೇಶದ ಸಾಮಾಜಿಕ ಸುಧಾರಣೆಯಲ್ಲಿ ಹಾಗೂ ದೇಶದ ಅಭಿವೃದ್ಧಿ ಪಥದಲ್ಲಿ ಇವರ ಕೊಡುಗೆಗಳನ್ನು ನಾವು ಸ್ಮರಿಸಿಕೊಳ್ಬೇಕು. ಇಲ್ಲಿ ಸಾವಿತ್ರಿ ಬಾಯಿ ಪುಲೆ, ಎ ಸೋಷಿಯಲ್ ರಿಫಾರ್ಮರ್, ಅವ್ರ ಫೋಟೋ ಇದೆ. ದ ವುಮೆನ್ ಆರ್ ಇನ್ ಪ್ರೆಸೆಂಟ್ ಇನ್ ಆಲ್ ವಾಕ್ಸ್ ಆಫ್ ಲೈಫ್. ಸೊ ಹೌ ಇಸ್ ದೇರ್ ದ ಕಂಡೀಷನ್ ಆಫ್ ವುಮೆನ್ ಇನ್ ಇಂಡಿಯಾ ನೌ? ಈಗ ಹೇಗಿದೆ ಕೇಳಿದರೆ the present condition of the women of India. Now women are present in all walks of life equivalent to the men. ಪುರುಷನ ರೀತಿಯಲ್ಲಿ ಮಹಿಳೆಯು ಇಂದು ಸಮಾಜದ ಎಲ್ಲ ಸ್ತರಗಳಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದಾಳೆ ಅಥವಾ ಅಲ್ಲಿ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದ್ದಾಳೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇನ್ ಮೆಡಿಕಲ್ ಫೀಲ್ಡ್, ಟೀಚಿಂಗ್ ಫೀಲ್ಡ್, ಎಂಜಿನಿಯರಿಂಗ್, ಪೈಲಟ್, ಆಸ್ಟ್ರೋನಟ್, ಪೊಲೀಸ್, ಪಾಲಿಟಿಕ್ಸ್, ಮಿಲಿಟರಿ ಆ್ಯಂಡ್ ಅದರ್ ಏರಿಯಾಸ್. ಒಂದಾನೊಂದು ಕಾಲದಲ್ಲಿ ಪುರುಷರು ಮಾಡುವ ಉದ್ಯೋಗಗಳನ್ನು ಇಂದು ಮಹಿಳೆಯು ತಾನೂ ಸಹ ಮಾಡಬಲ್ಲಳು ಎನ್ನುವುದನ್ನು ಆ ಕ್ಷೇತ್ರದಲ್ಲಿ ತನ್ನ ಪ್ರಯತ್ನ ಮತ್ತು ದುಡಿಮೆಯಿಂದ ತೋರಿಸಿಕೊಟ್ಟಿದ್ದಾಳೆ. ಸೊ ದಟ್ ಈಸ್ ದ ಪ್ರೆಸೆಂಟ್ ಕಂಡೀಷನ್ ಆಫ್ ವುಮೆನ್. ಬಟ್ ಸ್ಟಿಲ್ ದ ಸ್ಟೇಟಸ್ ಆಫ್ ವುಮೆನ್ ನೀಡ್ಸ್ ಎ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಆದರೂ ಮಹಿಳೆಯರ ಸ್ಥಾನಮಾನಗಳಲ್ಲಿ ಅಗತ್ಯವಾದ ಒಂದು ಇಂಪ್ರೂವ್ಮೆಂಟ್ ಆಗಲೇಬೇಕು. ಸೊ ಫಾರ್ ದಿಸ್ the government of India and the state government taken many measures or implement many laws to protect their rights, to protect their status of the women of India. So the first one, the status of women has remained low due to social customs, poverty and illiteracy. Only one question, the sub question, the reason for the decreasing of the status of women in India, you have to write these 3 points. ಮುಖ್ಯವಾಗಿ ಅವರ ಸ್ಥಾನಮಾನ ಕೆಳಗೆ ಉಳಿಲಿಕ್ಕೆ ಅಥವಾ ಅದು ಹಾಗಾಗಲಿಕ್ಕೆ ಕಾರಣ ಏನು ಕೇಳಿದರೆ, ಸಾಮಾಜಿಕ ಪದ್ಧತಿಗಳು, ಬಡತನ ಮತ್ತು ಅನಕ್ಷರತೆ. ಇದರಿಂದ ಭಾರತದಲ್ಲಿ ಹೆಣ್ಣಿನ ಮೇಲೆ ದೌರ್ಜನ್ಯ ಶೋಷಣೆ ಆಗ್ತದೆ. ಅವರ ಸ್ಥಾನ ಕುಸಿಲಿಕ್ಕೆ ಇದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಆಲ್ ಆಫ್ ಯು ರಿಮೆಂಬರ್, ಮೇನ್ ರೀಸನ್
for the decreasing of social status of women in India, that is due to the social customs and traditions and poverty and the illiteracy. This has affected the progress of the country. ಇದರಿಂದ ಏನಾಗುತ್ತೆ ಕೇಳಿದರೆ ಭಾರತದ ಅಭಿವೃದ್ಧಿಯ ಮೇಲೆ ಇದು ವ್ಯತಿರಿಕ್ತ ಪರಿಣಾಮವನ್ನು ಬೀಳುತ್ತದೆ. ಸೊ ಅನದರ್ ಕ್ವಶನ್, ಸ್ಟೆಪ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್. ಮಹಿಳಾ ಸ್ಥಿತಿಗತಿ ಸುಧಾರಣೆಗೆ ಭಾರತದಲ್ಲಿ ಸರ್ಕಾರ ತೆಗೆದುಕೊಂಡ ಕ್ರಮ. ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಎಕ್ಸಾಮಿನೇಷನ್. ಆಲ್ ಆಫ್ ಯು ರಿಮೆಂಬರ್ ಆ್ಯಂಡ್ ಆಲ್ಸೋ ರೈಟ್ ದ ಆನ್ಸರ್ ಟು ದಿಸ್ ಕ್ವಶನ್ ಇನ್ ಯುವರ್ ನೋಟ್ಬುಕ್. ಮಹಿಳಾ ಸ್ಥಿತಿಗತಿ ಸುಧಾರಣೆಗೆ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ವಿವರಿಸಿ ಅಂತ ಪರೀಕ್ಷೆ ಬರ್ತದೆ. ಅದಕ್ಕೆ ನೀವು ಇಷ್ಟು ಉತ್ತರವನ್ನು ಬರೀಬೇಕು. ದ ಗೌರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇನ್ ಆರ್ಡರ್ ಟು ಡೆವಲಪ್ ವುಮೆನ್ಸ್ ಎಜುಕೇಷನ್ ಆ್ಯಂಡ್ ಸ್ಟೇಟಸ್. ನಿಮ್ಮ ಉತ್ತರದಲ್ಲಿ ರೆಡ್ಡಿಂಕಲ್ಲಿ ಕೊಟ್ಟ ವರ್ಡ್ ಇರಬೇಕು. ಭಾರತ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಅವರ ಶಿಕ್ಷಣ ಮತ್ತು ಸ್ಥಾನಮಾನ ಸುಧಾರಣೆಗೆ ಏನು ಮಾಡಿದೆ, ಸ್ಥಾಪಿಸಿದೆ. ನಂಬರ್ 2, through various measures taken, the government seeks to improve the status, health, education of the women. ಇದರ ಮೂಲಕ ಮಹಿಳೆಯರ ಆರೋಗ್ಯ, ಸ್ಥಾನ ಮತ್ತು ಶಿಕ್ಷಣ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. Many programs have been implemented to curb. So the government of India passed and introduced the various law to protect the rights of the women of India. So among them the child marriage system and abolition of child marriage, abolition of dowry and compulsory education are implemented as means of empowering women. ಸರ್ಕಾರ ತೆಗೆದುಕೊಂಡ ಶಿಶು ಬಾಲ್ಯ ವಿವಾಹ ಅಥವಾ ಶಿಶು ವಿವಾಹ ಅಥವಾ ವರದಕ್ಷಿಣಾ ಪದ್ಧತಿ, ಸತಿ ಪದ್ಧತಿ ಇತ್ಯಾದಿಗಳನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರ ಕಾನೂನು ಕ್ರಮಗಳನ್ನು ಕೈಗೊಂಡಿದೆ. ಹಾಗೆಯೇ ಮಹಿಳೆಯರಿಗೆ ಮತ್ತು ಭಾರತದ ಎಲ್ಲರಿಗೂ ಕಂಪಲ್ಸರಿ ಎಜುಕೇಷನ್ ಒಂದು ನೀತಿಯನ್ನು ಜಾರಿ ತಂದು ಎಲ್ಲರಿಗೂ ಶಿಕ್ಷಣವನ್ನು ನೀಡುವಂಥ ಅಥವಾ ಶಿಕ್ಷಣದ ಮೂಲಕ ವನ್ನು ನೀಡಿ ಮಹಿಳೆಯರ ಸಮಸ್ಯೆಯನ್ನು ಹೋಗಲಾಡಿಸಿಕೊಳ್ಳಲು ಸಾಧ್ಯವಾಗುವಂತೆ ಸರ್ಕಾರ ಕಂಪಲ್ಸರಿ ಎಜುಕೇಷನನ್ನು ಏನು ಮಾಡಿದೆ, ಜಾರಿಗೆ ತಂದಿದೆ. And another, the government of Karnataka has implemented Stree Shakti program through which self-help groups of women are formed and fostered as the means of social progress. So remember here, for one more question, to improve the status of the rural women of India, ಗೊತ್ತಿರಲಿ ನಿಮಗೆ, ಭಾರತದಲ್ಲಿ ಗ್ರಾಮೀಣ ಪ್ರದೇಶದ ಮಹಿಳೆಯರ ಸ್ಥಿತಿ ಸುಧಾರಿಸಲು ಜಾರಿಗೆ ಬಂದ ಒಂದು ಕಾರ್ಯಕ್ರಮ ಇದು. ಅದರಂತೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ಕರ್ನಾಟಕ ಹ್ಯಾಸ್ ಇಂಪ್ಲಿಮೆಂಟೆಡ್ ಸ್ತ್ರೀ ಶಕ್ತಿ ಪ್ರೋಗ್ರಾಮ್, ಸ್ತ್ರೀ ಶಕ್ತಿ ಎನ್ನುವ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಅದರ ಮೂಲಕ ಮಹಿಳಾ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿಕೊಂಡು ಆ ಮೂಲಕ ಅವರ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಒಂದು ನೆರವನ್ನು ನೀಡಿತು. ಎಲ್ಲರಿಗೂ ಗೊತ್ತಿರಲಿ, ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದ ಮಹಿಳೆಯ ಸಬಲೀಕರಣಕ್ಕೋಸ್ಕರ ಸ್ತ್ರೀ ಶಕ್ತಿ, ಹಾಗೆ ಅದರ ಅಡಿಯಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಸಂಘಗಳು ಅಥವಾ ಗುಂಪುಗಳು, ವೇರಿಯಸ್ ಕೋಆಪರೇಟಿವ್ ಫಾರ್ಮೇಷನ್ ಲೈಕ್ ಸ್ತ್ರೀ ಶಕ್ತಿ, ಸೆಲ್ಫ್ ಹೆಲ್ಪ್ ಗ್ರೂಪ್, ಅಸೋಸಿಯೇಷನ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹ್ಯಾವ್ ಬಿನ್ ಫಾರ್ಮ್ಡ್. ಇವುಗಳನ್ನೆಲ್ಲ ಸರ್ಕಾರ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ನೀಡಿದೆ. ವುಮೆನ್ಸ್ ಕಮಿಷನ್ ಹ್ಯಾವ್ ಬಿನ್ ಎಸ್ಟಾಬ್ಲಿಷ್ಡ್ ಎಟ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಲೆವೆಲ್ ಟು ಅಡ್ರೆಸ್ ದ ವೇರಿಯಸ್ ಇಶ್ಯೂಸ್ ಆಫ್ ವುಮೆನ್. ನೀವು ಹಿಂದಿನ ತರಗತಿಯಲ್ಲಿ ಓದಿದ್ದೀರಿ. ಮಹಿಳೆಯರ ಹಕ್ಕು ಬಾಧ್ಯತೆಗಳನ್ನು ರಕ್ಷಿಸಲು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮಹಿಳಾ ಆಯೋಗಗಳನ್ನು ರಚಿಸಲಾಗಿದೆ. ಆ್ಯಂಡ್ attempts are made to provide reservation at state and national legislature bodies. ರಾಜಕೀಯದಲ್ಲಿ ಮಹಿಳೆಯರನ್ನು ಅಥವಾ ಮಹಿಳೆಯರ ಹಕ್ಕು ಬಾಧ್ಯತೆಗಳನ್ನು ರಕ್ಷಿಸಲು ಸರ್ಕಾರ MP ಎಲೆಕ್ಷನ್ ಆ್ಯಂಡ್ MLA ಎಲೆಕ್ಷನ್, ಅಂದರೆ ನಮ್ಮ ಕೇಂದ್ರ ಸರ್ಕಾರದ ಅಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಈ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ನೀಡಲಾಗಿದೆ. ಹಾಗೆಯೇ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಮಹಿಳೆಯರಿಗೆ ಸ್ಪರ್ಧಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಥವಾ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ವುಮೆನ್ ರಿಸರ್ವೇಷನ್ ಹ್ಯಾಸ್ ಆಲ್ರೆಡಿ ಬೀನ್ ಪ್ರೊವೈಡೆಡ್ ಎಟ್ ಲೋಕಲ್ ಬಾಡೀಸ್. ನಾನು ಆಗಲೇ ಹೇಳಿದೆ, ಜೆಂಡರ್ ಡಿಸ್ಕ್ರಿಮಿನೇಷನ್ ಸೊಲ್ಯೂಷನಲ್ಲಿ ಕರ್ನಾಟಕ 50% ರಿಸರ್ವೇಷನನ್ನು ಈಗಾಗಲೇ ನೀಡಿದೆ ಸ್ಥಳೀಯ ಚುನಾವಣೆಗಳಲ್ಲಿ. ಹಾಗೆ ಭಾರತದ ಇತರ ರಾಜ್ಯಗಳಲ್ಲಿಯೂ ಅದನ್ನು
ನೀಡಲಾಗ್ತಿದೆ. ವುಮೆನ್ ರಿಸರ್ವೇಷನ್ ಈಸ್ ಆಲ್ಸೋ ಪ್ರೊವೈಡೆಡ್ ಇನ್ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ಸ್. ಉದ್ಯೋಗದಲ್ಲಿಯೂ ಸಹ ಮಹಿಳೆಯರಿಗೆ ಶೇಕಡವಾರು ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. So these are the steps taken by the government of India and state government of Karnataka to improve the status of women. Steps to improve the status of women in India. Indira Gandhi was the prime minister for a long time. Mr. Pratibha Patil was the president of India. ಇವರಿಬ್ಬರು ಭಾರತದಲ್ಲಿ ಸ್ತ್ರೀಯರು ಸಹ ಉನ್ನತ ಸ್ಥಾನವನ್ನು ಅಲಂಕರಿಸಬಹುದು ಎನ್ನುವುದಕ್ಕೆ ನಿದರ್ಶನರಾಗಿದ್ದಾರೆ. ಮೆನಿ ವುಮೆನ್ ಹ್ಯಾವ್ ಪರ್ಫಾರ್ಮ್ ವೇರಿಯಸ್ ರೋಲ್ಸ್ ಆಸ್ ಅಂಬಾಸಡರ್, ಗವರ್ನರ್ಸ್, ಮಿನಿಸ್ಟರ್ಸ್, ಚೀಫ್ ಮಿನಿಸ್ಟರ್ಸ್ ಆ್ಯಂಡ್ ಮೆನಿ ಅದರ್ಸ್. ಹಾಗೆ ಭಾರತದಲ್ಲಿನ ಅನೇಕ ಮಹಿಳೆಯರು ರಾಯಭಾರಿಗಳಾಗಿ, ಕಮಿಷನರ್ಗಳಾಗಿ, ರಾಜ್ಯಪಾಲರಾಗಿ, ಮುಖ್ಯಮಂತ್ರಿಗಳಾಗಿ, ಮಂತ್ರಿಗಳಾಗಿ ತಮ್ಮ ಕಾರ್ಯವನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಅವರು ನಮ್ಮ ಭಾರತೀಯ ಮಹಿಳಾ ಸಮಾಜಕ್ಕೆ ಒಂದು ದಾರಿದೀಪ ಅಂತ ಹೇಳ್ಬೋದು. ದ ಸಕ್ಸಸ್ ಆಫ್ ದಿಸ್ ವುಮೆನ್ ಹ್ಯಾಸ್ ಬೀನ್ ಇನ್ಸ್ಪಿರೇಷನ್ ಫಾರ್ ಮೆನಿ ವುಮೆನ್. ಇವರು ಭಾರತೀಯ ಮಹಿಳೆಯರಿಗೆ ಈ ಮೇಲಿನ ಮಹಿಳೆಯರ ಕಾರ್ಯ ಅಥವಾ ಶ್ರಮ ಅಂತ ಹೇಳೋದು ಒಂದು ಸ್ಫೂರ್ತಿ ಅಥವಾ ಪ್ರೇರಣೆ. ಸೊ ಟುಡೇ ದ ಇನಫ್ ದ ರಿಮೈನಿಂಗ್ ಪಾರ್ಟ್, ದ ಓನ್ಲಿ ಒನ್ ಪ್ರಾಬ್ಲಮ್ ಇಸ್ ರಿಮೈನಿಂಗ್, ದಟ್ ಈಸ್ terrorism. I will see in the next class. Once again remind and recall to you, listen, watch the lesson carefully and read the lesson in a textbook and try to write the answer to the question given in your exercise, and including the exercise question you have to write the important points I already told you in a lesson. That's all. Thank you all of you.